ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟ ಅವರ ವತಿಯಿಂದ ಇಂದು ಜಾನಪದ ಕಲಾವಿದರ ಕುಂದುಕೊರತೆ ಹಾಗೂ ಮಾಶಾಸನ ಕುರಿತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಮೂಲ ಕಲಾವಿದರು ಭಾಗವಹಿಸಿದ್ರು. ಹಳ್ಳಿಗಳಿಂದ ಮಾತೆಯರು ಇದರಲ್ಲಿ ತಮ್ಮ ಮಾಶಾಸನ ಪಡೆಯಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರುವಂತಹ ಪ್ರಸಂಗ ಬಂದಿದೆ. ಈ ಎಲ್ಲ ಕಲಾವಿದರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ಬಾಗಲಕೋಟ ಜಿಲ್ಲಾ ಅಧ್ಯಕ್ಷರು ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ ಅವರು ಹಾಗೂ ಕಲಾವಿದರ ಸಂಘದ ಅಧ್ಯಕ್ಷರು ನೇರವಾಗಿ ಸರ್ಕಾರಕ್ಕೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗೆ ಕೂಡಲೇ ಕಲಾವಿದರ ಕಷ್ಟಕ್ಕೆ ಸ್ಪಂದಿಸಬೇಕು. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಖಾಯಂ ಸಹಾಯಕ ನಿರ್ದೇಶಕರನ್ನ ನೇಮಿಸಬೇಕು. ಕಲಾವಿದರಿಗೆ ಮಾಶಾಸನ ಹೆಚ್ಚಾಗಬೇಕು ಮತ್ತು ಅವರ ವಯಸ್ಸು 58ರಿಂದ 50ಕ್ಕೆ ಇಳಿಕೆ ಆಗಬೇಕು ಮತ್ತು ಸ್ಥಳೀಯ ಕಲಾವಿದರ ಪ್ರಯೋಜನ ಮೊತ್ತವನ್ನು ದ್ವಿಗುಣ 30,000ದಿಂದ 50,000ಗೊಳಿಸಬೇಕು ಮತ್ತು ಅರ್ಜಿ ಹಾಕುವ ಕಲಾವಿದರಿಗೆ ವೃದ್ಧಾಪ್ಯ ವೇತನ ಹಾಗೂ ವಿಧವಾ ವೇತನ ಕಡಿತಗೊಳಿಸದೆ ಅರ್ಜಿ ಫಾರಂ ಕೊಡಬೇಕು ಮತ್ತು ಕಲಾವಿದರ ವೇತನ ಮಂಜೂರು ಆದಮೇಲೆ ಇತರ ವೇತನ ನಿಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಈ ಎಲ್ಲ ಕಲಾವಿದರ ಬೇಡಿಕೆಗಳು ಈಡೇರದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಶ್ರೀ ಶರಣಬಸವ ಶಾಸ್ತ್ರಿಗಳು ಮತ್ತು ಶ್ರೀಮತಿ ಪವಿತ್ರ ಜಕ್ಕಪ್ಪನವರ, ಕಲಾವಿದರ ಒಕ್ಕೂಟದ ಕಾರ್ಯದರ್ಶಿಗಳು ಮತ್ತು ಕರವೇ ಗೌರವ ಅಧ್ಯಕ್ಷರು ಶ್ರೀ ಅಯೂಬ್ ಖಾನ್ ಬಾಗೇವಾಡಿ ಮತ್ತು ಯಲ್ಲಪ್ಪ ಡಿ ಪೂಜಾರ್, ಶಂಕರ್ ಲಮಾಣಿ, ಶಂಕರಪ್ಪ ತಂಬಾಕದ, ಚೆನ್ನಪ್ಪಗೌಡ ನಾಗಪ್ಪ, ಗಿಡ್ಡಪ್ಪಗೌಡ, ಪಾರ್ವತಿವ್ವ ಪಮ್ಮಾದರ, ರಂಗಪ್ಪ ತಳವರ್ ಹಾಗೂ ಕಲಾವಿದರ ಸಂಘದ ಎಲ್ಲ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಲಾವಿದರ ಸಂಘಕ್ಕೆ, ಸರ್ವ ಕಲಾವಿದರ ಒಕ್ಕೂಟ ಸಂಘಕ್ಕೆ, ಜಾನಪದ ಕಲಾವಿದರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜಾನಪದ ಕಲಾವಿದರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟಕ್ಕೆ, ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಬೀದಿಗೆ ನಿಂತು ಹೋರಾಟ ಮಾಡುವಂತ ಸ್ಥಿತಿ ಯಾಕೆ ಬಂದಿದೆ ಅಂದ್ರೆ ನಮ್ಮ ಸರ್ಕಾರದ ನೀತಿಗಳಿಂದಾಗಿ. ಯಾರ್ಯಾರಿಗೋ ಸರ್ಕಾರ ಹಣವನ್ನು ಕೊಟ್ಟು ಪೋಷಣೆ ಮಾಡುತ್ತೆ, ಆದ್ರೆ ಇಂಥ ಬಡ ಕಲಾವಿದರಿಗೆ, ವೃತ್ತರಿಗೆ ಬರುವಂತ ಮಾಶಾಸನದಲ್ಲಿ ಕಂಜೂಸಿಯನ್ನ ಮಾಡಬಾರದು. ಸರ್ವ ಕಲಾವಿದರು ಒಬ್ಬರ ಅಂತಲ್ಲ, ಎಲ್ಲ ಇಲ್ಲಿ ಜನಪದ ಕಲಾ ಇರ್ಬೋದು, ತತ್ವಪದ ಇರ್ಬೋದು, ಭಜನಾ ಕಲಾವಿದರು ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಒಬ್ಬರನ್ನ ಬಿಟ್ಟು ಇನ್ನೊಂದು ಕಲೆ ಇಲ್ಲ. ಆ ಎಲ್ಲಾ ಕಲಾವಿದರಿಗೂ ಕೂಡ ಸರ್ಕಾರ ಸೂಕ್ತ ರೀತಿಯಲ್ಲಿ ಸೂಕ್ತವಾದ ಕ್ರಮವನ್ನ ಕೊಟ್ಟು ಅವರ ಪರಿಹಾರವನ್ನ ಮಾಡಿದಂತ ಹೇಳಿದಂತಹ ಚಿನ್ನಪ್ಪಗೌಡರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈಗ ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗಮಿಸಿದಂತಹ ನಮ್ಮ ಮುತ್ತು ಸರ್ ಅವರು ಈ ಒಂದೆಲ್ಲ ಕಲಾವಿದರನ್ನ ಒಟ್ಟುಗೂಡಿಸಿ ಈ ಒಂದು ಹೋರಾಟಕ್ಕೆ ನನ್ನ ಬೆಂಬಲವೂ ಇದೆ ಅನ್ನುವಂತಹ ಮಾತುಗಳನ್ನ ನಮ್ಮ ಮುಂದೆ ಭರವಸೆಯನ್ನ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ವಿನಂತಿ ಮಾಡ್ಕೋತಾ ಇದ್ದೇನೆ. ಮುತ್ತು ಸರ್ ಅವರಿಗೆ. ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟ ವತಿಯಿಂದ ಇಂದು ಕಲಾವಿದರಿಗಾಗಿ ಏನೇನು ತೊಂದರೆಗಳು ಅವರು ಅನುಭವಿಸುವಂಥ ಒಂದು ಕಷ್ಟಕ್ಕೆ ಸ್ಪಂದಿಸಲು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬಂದಂಥ ಹಿರಿಯ ಜೀವಿಗಳಿಗೆ ಹಾಗೂ ನಮ್ಮ ಮಾತೆಯ ಸಮಾನರಾದ ಎಲ್ಲ ಮಹಿಳೆಯರಿಗೆ ಮತ್ತು ಈ ಒಕ್ಕೂಟದ ಅಧ್ಯಕ್ಷರಾದಂಥ ಬಸವರಾಜ್ ಶಾಸ್ತ್ರಿಗಳು, ಶರಣಬಸವ ಶಾಸ್ತ್ರಿಗಳಿಗೆ ಹಾಗೂ ಕಾರ್ಯದರ್ಶಿಗಳಾದಂಥ ಪವಿತ್ರ ಜಕ್ಕಣ್ಣವ್ರ ಮೇಡಮ್ಗಳಿಗೆ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿದ್ರೂ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇಂಥ ಒಂದು ವೇದಿಕೆಯಲ್ಲಿ ಇವ್ರು ನೋಡಿದ್ರೆ ಒಂದು ಶೋಚನೀಯ ಸ್ಥಿತಿಯಾದಂಥ ಪರಿಸ್ಥಿತಿ ಬಂದೈತಿ. ಯಾಕಪ್ಪ ಅಂದ್ರೆ ಈ ಕಲಾವಿದರ ಇವತ್ತಿನ ದಿನದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕಾದ್ರೆ ಕಲಾವಿದರಿಂದ ಸಂಸ್ಕೃತಿ ಉಳಿಯಾಕತ್ತೈತಿ. ಕರ್ನಾಟಕದಲ್ಲಿ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ಥಳೀಯ ಕಲಾವಿದರಿಗೆ, ಗ್ರಾಮೀಣ ಮಟ್ಟದ ಕಲಾವಿದರಿಗೆ ಅವಕಾಶ ಕೊಡಬೇಕು. ಯಾಕೆ ಇವತ್ತು ಇವರು ಈ ಜಿಲ್ಲಾ ವೇದಿಕೆಗೆ, ಜಿಲ್ಲಾಧಿಕಾರಿಗಳ ವೇದಿಕೆಗೆ ಈ ಹಿರಿಯ ಜೀವಿಗಳು ಬರ್ತಾರಂದ್ರೆ ಸರ್ಕಾರನೂ ಎಚ್ಚೆತ್ಕೊಳ್ಬೇಕು. ಪ್ರತಿಯೊಬ್ಬರು ಈಗಿಂದ ಯಂಗ್ಸ್ಟರ್ಗೆ ಜಾಸ್ತಿ ಒಲವು ಕೊಡಾಕತ್ತಾರ ಮತ್ತು ಹೊರಗಿನ ಕಲಾವಿದರಿಗೆ ಅವಕಾಶಗಳು ಭಾಳ ಕೊಡ್ತಾರ. ಜಿಲ್ಲಾ ಕಾರ್ಯಾಲಯದ ವೇದಿಕೆಗಳಲ್ಲಿ ಪ್ರತಿಯೊಂದು ವೇದಿಕೆಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ, ಸ್ಥಳೀಯರಿಗೆ ಅವಕಾಶ ಭಾಳ ಕಡಿಮೆ ಸಿಗಾಕತ್ತಾವು. ಸ್ಥಳೀಯ ಕಲಾವಿದರು ಈ ನಮ್ಮದು ಏನಪ್ಪ, ಈ ಜಾನಪದ ಕಲಾವಿದ ಅಂದ್ರೆ ಏನಪ್ಪ, ಒಂದು ಅವಿಭಾಜ್ಯ ಅಂಗ, ನಮ್ಮ ರಾಜ್ಯದ ಮತ್ತು ಭಾರತ ದೇಶದ ಅವಿಭಾಜ್ಯ ಅಂಗ.
ಪ್ರತಿಯೊಂದು ಕಲೆ, ಜಾನಪದ ಕಲೆಯಲ್ಲಿ ಬಸವ ಪಂಥಿ ಆಗ್ಬೋದು, ಇದು ನೃತ್ಯ ಆಗ್ಬೋದು, ಮತ್ತು ಬಸವ ಪಂಥಗಳಾದವು, ಭಜನಾ ಪದಗಳಾದವು. ನಾವು ಸಣ್ಣರಿದ್ದಾಗ ಬರೀ ಭಜನಾ ಪದಗಳನ್ನು ಏನು ಶ್ರಾವಣ ಮಾಸ ಚಲೋ ಆತಂದ್ರೆ ಭಜನಾ ಚಲೋ ಆಕಿತ್ತು. ಈಗ ಅದೊಂದು ಪ್ರತಿಯೊಂದು ಹಳ್ಳಿಗಳಲ್ಲಿ ಕುಂಠಿತ ಆಗೈತೆ. ಯಾರೂ ಭಜನಾ ಮಾಡಕ್ಕೆ ಹೋಗಬಾರ್ದು. ಓಣಿಗೆ ಭಜನಾ ಮಾಡ್ಕೊತ ನಮ್ಮ ತತ್ವ ಸಿದ್ಧಾಂತಗಳನ್ನು ಮತ್ತು ಬಸವ ತತ್ವಾದಿಗಳ ಒಂದು ಮಾಹಿತಿಯನ್ನು ಪ್ರತಿಯೊಂದು ಓಣಿಗೆ ಊರಿಗೆ ಸಾರುವಂಥ ಪರಿಸ್ಥಿತಿ ಇತ್ತು. ಇವತ್ತಿನ ದಿನಗಳಲ್ಲಿ ಯಾರೂ ಅದನ್ನು ನೋಡಾಕತ್ತಿಲ್ಲ. ಅಂಥ ಪರಿಸ್ಥಿತಿ ಒಳಗೂ ಈ ಹಿರಿಯರು ಅದನ್ನು ಬದುಕಿಸಾಕತ್ತಾರ. ಒಳ್ಳಿ ಮರಳಿ ಕಲಾವಿದ ಜಾನಪದ ಕಲಾವಿದ ಒಂದು ಆದ್ಯತೆ ಕೊಡಕತ್ತಾರ. ಅಂಥವ್ರಿಗೆ ಸದ್ಯಕ್ಕೆ ಈ ಸರ್ಕಾರ ಯಾವುದೇ ರೀತಿಯ ಕ್ರಮ ತೆಗೆದುಕೊಡಕತ್ತಿಲ್ಲ. ಅವರಿಗೆ ಮಾಸಾಸನ ಆಗ್ಬೋದು. ಮತ್ತು ಕಲಾವಿದರ ಇವತ್ತು ಪರಿಸ್ಥಿತಿ ಆಗತ್ತಂದ್ರೆ ತಮ್ಮ ಹೊಟ್ಟೆಪಾಡಿಗೆ ಏನು ಮಾಡಬೇಕನ್ನುವಂಥ ಶೋಚನೀಯ ಸ್ಥಿತಿ ಒಳಗೂ ಅವರು ಕಲಾವಿದರದಾರ. ಅವರಿಗೆ ಪ್ರತಿಯೊಂದು ಒಂದು ತಂಡಕ್ಕೆ ಏನಪ್ಪ 15,000 ಐತಲ್ಲ, ಅದು 30,000 ಆಗಲೇಬೇಕು. ಈ ಸಲ 30,000 ಅಂದ್ರೆ 50,000 ಕೊಟ್ಟರು ಕಮ್ಮಿನೇ. ಕಲಾವಿದರಿಗೆ ಬೆಲೆ ಇಲ್ಲ, ಬೆಲೆ ಕಟ್ಟಕ್ಕಾಗೋದಿಲ್ಲ. ಕಲಾವಿದರು ಆ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸಕತ್ತಾರೆ. ಅದಕ್ಕೆ ಸರ್ಕಾರ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಈ ಏನಪ್ಪ ಜಿಲ್ಲಾಧಿಕಾರಿ ಕೂಡ ಇದರಲ್ಲಿ ಭಾಗವಹಿಸಿ ಕಾಯಂ ಸಹಾಯಕ ನಿರ್ದೇಶಕರನ್ನು ಕೂಡಲೇ ಬಾಗಲಕೋಟೆ ಜಿಲ್ಲೆಗೆ ನೇಮಿಸಬೇಕು. ಒಂದು ವೇಳೆ ಈ ಯಾವುದೇ ರೀತಿಯಾದ ಕಾಯಂ ನಿರ್ದೇಶಕರನ್ನು ನೇಮಿಸಿ ಆದ್ದಲ್ಲಿ ನಾವು ಕೂಡ ಅವರ ಜಾನಪದ ಕಲಾವಿದರ ಸಂಘಕ್ಕೆ ಸಪೋರ್ಟ್ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಮಠದ ವತಿಯಿಂದ ಯಾವುದೇ ಮುಲಾಜಿಲ್ಲದಲ್ಲೂ ಉಗ್ರ ಹೋರಾಟ ಮಾಡೋಕ್ಕೂ ರೆಡಿ ಆಗ್ತೀವಿ. ಅದಕ್ಕೆ ಇದನ್ನೆಲ್ಲ ಅರ್ಥಕೊಂಡು ಜಿಲ್ಲಾಧಿಕಾರಿಗಳು ಕೂಡಲೇ ಸಂಸ್ಕೃತಿ ಇಲಾಖೆಯವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದರ ಸೂಚನೆ ಕೊಡಬೇಕು. ಮತ್ತು ಇದರಲ್ಲಿ ಏನಪ್ಪ ಪ್ರತಿಯೊಂದು ಕಲಾವಿದರು ಪ್ರತಿಯೊಂದು ತಾಲೂಕಿನಿಂದ ಬಂದಿದ್ದಾರೆ. ಅವರಿಗೆ ನೀವು ಒಂದು ಸಂಸ್ಕೃತಿ ಇಲಾಖೆ ಆಗ್ಬೋದು ಮತ್ತು ಜಿಲ್ಲಾಧಿಕಾರಿಗಳ ಮೀಟಿಂಗ್ದಲ್ಲಿ ಯಾರೂ ಇನ್ನೂವರೆಗೂ ಕರೆದಿಲ್ಲ. ಆ ರೂಢಿಗಳನ್ನು ನೀವು ಅಳವಡಿಸ್ಕೊಂಡಿದ್ದಾಗಲೇ ನಮ್ಮ ಜಾನಪದ ಕಲಾವಿದರು ಹೆಚ್ಚಿನ ರೀತಿ ಬೆಳ್ಕೊತ ಹೋಗ್ತಾರ. ಆ ಕಲೆ ಬೆಳೆದ್ರೆ ನಮ್ಮ ರಾಜ್ಯಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು ಅಂಥೇಳಿ ನನಗೆ ಇಲ್ಲಿ ಕರೆಸಿ ಮಾತಾಡಲು ಅನುವು ಮಾಡಿಕೊಟ್ಟಂಥ ಈ ಜಾನಪದ ಕಲಾವಿದರ ಸಂಘದ ಒಕ್ಕೂಟದ ಅಧ್ಯಕ್ಷರಿಗೂ ಹಾಗೂ ಕಾರ್ಯದರ್ಶಿಗಳು ಅನಂತ ಧನ್ಯವಾದಗಳು. ಜೈ ಹಿಂದ್. ಎಲ್ಲ ಹಿರಿಯ ಕಿರಿಯ ಕಲಾವಿದರಿಗೆ ಮನಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸರ್ವ ಕಲಾವಿದರು, ನಾವು ನಮ್ಮ ಕರ್ನಾಟಕ ರಾಜ್ಯದ ಸರ್ವ ಕಲಾವಿದರ ಒಕ್ಕೂಟದಿಂದ ಇಲ್ಲಿ ಎಲ್ಲರೂ ಸೇರಿ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈ ನಮ್ಮ ಜಾನಪದ ಕಲಾವಿದರಿರ್ಬೋದು, ಸಂಗೀತ ಕಲಾವಿದರಿರ್ಬೋದು, ಸರ್ವ ಕಲಾವಿದರ ಒಕ್ಕೂಟ ಎದಕ್ಕೆ ಮಾಡಿದೆವು ಅಂತಂದ್ರೆ ಎಲ್ಲರಿಗೂ ಈ ನಮ್ಮ ರಾಜ್ಯದೊಳಗೆ ದೇಶದೊಳಗೆ ಏನೇ ಕಾರ್ಯಕ್ರಮ ನಡಿಬೇಕಂದ್ರೆ ಸರ್ವ ಕಲಾವಿದರ ಅವಶ್ಯಕತೆ ಭಾಳ ಐತಿ. ಅದಕ್ಕೆ ನಾವೆಲ್ಲ ಇದನ್ನು ಸರ್ಕಾರ ಭಾಳ ಇದನ್ನು ನಿಷ್ಕಾಳಜಿ ಮಾಡ್ಯಾರ. ಸರ್ವ ಕಲಾವಿದರು ಬದುಕಬೇಕಾದ್ರೆ ಭಾಳ ತೊಂದರೆ ಒಳಗದಾರ. ಆ ತೊಂದರೆಯನ್ನು ನೀಗಿಸುವ ಸಲುವಾಗಿ ಹಲವಾರು ತೊಂದರೆಗಳಲ್ಲ. ಒಂದೊಂದು ಹೇಳಿದ್ರೆ ಅದು ಸರಿಯಲ್ಲ. ನಾವೆಲ್ಲ ಜಿಲ್ಲಾ ಆಡಳಿತ ಭವನಕ್ಕೆ ಬಂದ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡುವ ಸಲುವಾಗಿ ಮತ್ತು ಇಲ್ಲಿ ಮೊದಲು ಸಾಮೂಹಿಕವಾಗಿ ಮನವಿ ಕೊಟ್ಟು ಅವರಿಗೆ ಅರಿವು ಮೂಡಿಸುವ ಸಲುವಾಗಿ ನಾವಿಲ್ಲೆಲ್ಲ ಬಂದೆವು. ಇದಕ್ಕೆ ಅವರು ನಮ್ಮ ಮನವಿಗೆ ಮಾನ್ಯತೆ ಕೊಟ್ಟು, ನಮ್ಮ ಸರ್ವ ಕಲಾವಿದರ ಮಾತಿಗೆ ಮಾನ್ಯತೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾರಂತ ನಂಬಿ ಇಲ್ಲೆಲ್ಲ ನಾವು ಬಂದೆವು. ಒಂದು ವೇಳೆ ಈಡೇರಿಸೋದು ಅವ್ರಿಗೆ ಆಗಲಿಲ್ಲ ಅಂತಂದ್ರೆ ನಾವೆಲ್ಲ ಸರ್ವ ಕಲಾವಿದರು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ದಯಾಳುಗಳಾದ ತಾವೆಲ್ಲರೂ ಈ ಬಡ ಕಲಾವಿದರಿಗೆ ತಾವೇ ಜೀವವನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತ ಜಿಲ್ಲಾ ಕಲಾವಿದರಿಗೆ ನಮ್ಮ ಒಕ್ಕೂಟ ವತಿಯಿಂದ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಲಾವಿದರು, ಇವರು ಕಲಾವಿದರಿಲ್ಲ, ಅದಕ್ಕೆ ನಾವು ಎಲ್ಲ ಕಲಾವಿದರಿಗೂ ನಾವು ಹೇಳ್ಕೊಂಡು ಇಲ್ಲಿ ಕರ್ಕೊಂಬಂದು, ಈಗ ಒಂದು ಅಜ್ಜಿ ಬಂದಾರು, ಅವರಿಗೆ 65-70 ವಯಸ್ಸು ಆಗಕ್ಕೆ ಬಂದವು. 3 ವರ್ಷ ಆತ ಅವ್ರ ಅರ್ಜಿ ಬರೋದು, ಇನ್ನೂ ಅವ್ರಿಗೆ ಮಾಸಾಸನ ಆಗಿಲ್ಲ. ಮತ್ತು ಇಂಥ ಕಲಾವಿದರನ್ನ ಈ ಲೆಕ್ಕದೊಳಗೆ ಒಬ್ಬರನ್ನ ವಿಚಾರ ಮಾಡಿದರೆ ಕಲಾವಿದರ ಪರಿಸ್ಥಿತಿ ಹೆಂಗೈತಿ ಅನ್ನೋದು ತಾವು ತಿಳ್ಕೋಬೇಕು. ಮಾನ್ಯರು ತಿಳ್ಕೊಂಡು ಇನ್ನೊಂದು ನಾವು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳೋದೇನೆಂದ್ರೆ, ಸರ್ಕಾರ ಇದನ್ನು ಭಾಳ ಏನು ಮಾಡಿದ್ರೆ ಏನು ಭಾಳ ತೊಂದರೆ ಇಲ್ಲಿದ್ರು ಅವರ ಮನಸ್ಸು ಮಾಡೋರು. ಯಾಕೆ ಮನಸ್ಸು ಮಾಡೋರು ಅದನ್ನು ನಮಗೆ ತಿಳಿಬೇಕು.
ಸರ್ಕಾರಕ್ಕೆ ಕಲಾವಿದರಿಂದ ಏನು ತೊಂದರೆ ಐತಿ ಅನ್ನೋದು ನಮಗೆ ಮನವರಿಕೆ ಆಗಬೇಕು. ಮತ್ತು ಯಾರೇ ಬೇಕು ಅವ್ರಿಗೆ ಕೊಟ್ಟು, ಈಗ ಇನ್ನೊಬ್ಬರು ಕಲಾವಿದರು ಬಂದಾರ ಇಲ್ಲಿ 62 ವರ್ಷ ಆಗೈತಿ, ಇನ್ನೂ ಅದು ಆಫೀಸಿಗೆ ಹೋದ್ರೆ ಒಂದು ಅರ್ಜಿ ಕೊಡಂಗಿಲ್ಲ, ಮತ್ತು ಅಲ್ಲಿ ಸರಿಯಾಗಿ ಹತ್ಕೊಳ್ಳಂಗಿಲ್ಲ. ಮತ್ತು ಇಲ್ಲಿ ಮೊನ್ನೆ ನಾವು 4-5 ಸಲ ಬಂದು ಇಲ್ಲಿ ಮನವಿ ಕೊಟ್ಟು ಹೋಗ್ಯವು, ಸರ್ವ ಕಲಾವಿದರ ವತಿಯಿಂದ ಕೊಟ್ಟೆವು. ಅದಕ್ಕೆ ಮಾನ್ಯರು ಏನೂ ಮಾನ್ಯತೆ ಕೊಟ್ಟಿಲ್ಲ ನಮಗೆ. ನಾವು ದಯಾಳುಗಳು, ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ತೇವೆ, ನಾವು ಸರ್ವ ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶವನ್ನು ತಮ್ಮಿಂದ ಈಡೇರಿಸ್ತೈತಿ ಅಂತ ನಂಬಿಕೆಯಿಂದ ನಾವು ಇಲ್ಲಿ ಬಂದು ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಇದಕ್ಕೆ ಮಾನ್ಯತೆ ಕೊಡಬೇಕಂತ ಸರ್ಕಾರಕ್ಕೂ ನಾವು ಮನವಿ